ಬಡ್ಡಿ ಮಗನ ಪಂಚಾಯತಿ ಕಟ್ಟೆ ಹತ್ರ ಉಳ್ಕೊಂಡೆ ಅಂತ ನೆಮ್ಮದಿ ಆಗಿದ್ದೇನೋ? ನಾನು ಬಗ್ಗಿರೋವರೆಗೂ ನಿನ್ನನ್ನು ಉಳಿಸ್ತಿದ್ದೇನೋ? ಯಾಕಲೇ ಚಂದ್ರ, ಏನಾಗಿದೆ ನಿನಗೆ? ಏನ್ ಮೆಟ್ಕೊಂಡಿದೆ ನಿನಗೆ? ಭೂತ ಮೆಟ್ಕೊಂಡಿದ್ದೆ. ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಬಿಡುವಲ್ಲ. ಹೊಡಿಯೋ, ನನ್ನ ಹೊಡಿಯೋ. ಸೂರಪ್ಪನವ್ರೆ, ಚಂದ್ರನವ್ರೆ, ನೀವಿಬ್ರು ಸ್ನೇಹಿತರು. ನೀವೇ ಹಿಂಗ್ ಕರೆದಾಡಿದ್ರೆ ಹೆಂಗಪ್ಪ? ಯಾಕ್ರಪ್ಪ? ಅಯ್ಯೋ ದೇವ್ರೆ, ಏನ್ ಬಂತಪ್ಪ ನಮ್ಮ ಹಳ್ಳಿಗೆ ಗಾಚಾರ? ಹಳ್ಳಿಗೇನು ಬಂದಿಲ್ಲಪ್ಪ, ನಿಮಗೆಲ್ಲ ಬಂದಿದೆ ಬರಬಾರದ್ದು. ಇವತ್ತು ಬೆಳಿಗ್ಗೆ ನಡೆದದ್ದು ನೋಡ್ಲಿಲ್ಲ? ಈ ಬೇವಾರ್ತಿ ಬಡ್ಡಿ ಮಗ ನಮ್ಮ ಸೂರ್ಯನ ಪರದೇಶಿ ಹಾಗೆ ನಿಲ್ಲಿಸಿ ಅವಮಾನ ಮಾಡ್ದ. ಇವನ ಅಪ್ಪ ಅಮ್ಮನ ದೂರ ಮಾಡಕ್ ನೋಡ್ದ. ನೀವೆಲ್ಲ ಸೇರ್ಕೊಂಡು ಇವನಿಗೆ ಏನ್ ದಂಡನೆ ಕೊಟ್ರಿ ಅಂತೀನಿ. ಇದೊಂದು ಹಳ್ಳಿ, ಅದೊಂದು ಪಂಚಾಯತಿ. ಏ ಚಂದ್ರ, ನೀನ್ ಸುಮ್ಮನೆ ಸೂರ್ಯ ಮಧ್ಯ ಮಾತಾಡ್ಬೇಡ. ಈಗೇನೋ ಪ್ರಪಂಚ ಮುಳುಗೋಗಿತ್ತು. ಏನ್ ನಮ್ಮ ಅಪ್ಪ ಅಮ್ಮ ನನ್ ಬಿಟ್ಬಿಟ್ಟು ಹೊಟ್ಟೋದ್ರ? ಅದೆಲ್ಲ ಒಂದು ಕೆಟ್ಟಗಳಿಗೆ ಕಣೋ, ವಿಷಗಳಿಗೆ ಅಂತಾರೆ ನೋಡು, ಅದು. ಅಯ್ಯೋ ತಲೆ ಕೆಟ್ಟೋನೆ, ವಿಷಗಳಿಗೆ ಅಲ್ಲೋ ನಮ್ಮ ಮುಟ್ಟಾಳತನ. ತಾಯಿ ಗಂಡ ದೇವರಿಗೆ ದಗಲ್ಬಾಜ್ ಪೂಜಾರಿ ಅಂದಾಗೆ ಇರ್ಬೇಕು. ತೀರಾ ಮಹಾತ್ಮ ಗಾಂಧಿ ತರ ಆಗ್ಬಿಟ್ರೆ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೋ? ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಸಾಯಲೇಬೇಕು ಕಣೋ. ಹಾಗಂತ ಮನುಷ್ಯತ್ವನ ಕಳ್ಕೊಂಡು ಮೃಗದ ಹಾಗೆ ಬದುಕೋಕಾಗತ್ತಾ? ಬದುಕಬಾರ್ದು, ಅದಕ್ಕೆ ಮೃಗನ ಮುಗಿಸೋಕ್ ಬಂದಿರೋದು. ನೀನು ಮುಗಿಸ್ಬಿಟ್ರೆ ಕಾನೂನು ಕಾಯ್ದೆ ಸುಮ್ಮನೆ ಇರುತ್ತಾ? ಏನೋ ಮಾಡುತ್ತೆ, ಬೇಡಿ ಹಾಕ್ಸುತ್ತೆ, ಕೋರ್ಟ್ ಅಲ್ಲಿ ನಿಲ್ಸುತ್ತೆ, ಶಿಕ್ಷೆ ಕೊಡುತ್ತೆ, ಫಾಸಿ ಹಾಕ್ಸುತ್ತೆ. ಅಷ್ಟೇ ತಾನೆ? ನಾನು ಸತ್ರ ಸಾಯ್ತೀನಿ, ನಾನು ಬದುಕಿ ಏನಾಗ್ಬೇಕಾಗಿದೆ? ಹೊಡೆದ ಅಂದ್ರೆ ಬಡವ, ಹಲ್ಲಿಗೆಲ್ಲ ಉದುರು ಹೋಗ್ಬೇಕು ನನಗೆ. ನಿನಗೂ ಒಬ್ಳು ತಾಯಿ ಇದ್ದಾಳೆ, ಒಂದು ಮಗು ಇದೆ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಏನು, ನಮ್ ತಾಯಿಗೆ ನೀನು ಮಗನಾಗ್ತೀಯ, ನನ್ನ ಮಗುಗೆ ನೀನ್ ತಂದೆ ಆಗ್ತೀಯ. ಹೆಂಡತಿ ಇದ್ರೆ ತಾನೆ ಮುಂದೆ ಆಗ್ತಾಳೆ ಅನ್ನೋ ಭಯ ನನಗೆ.
ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಚಂದ್ರ, ನಿನ್ನ ಬದುಕಿ ಬಾಳ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನೇನೋ. ನಿನ್ನನ್ನು ಕಳ್ಕೊಂಡು ನಾನು ಬದುಕಿರ್ತೀನೇನೋ ಸೂರಿ. ರಕ್ತ ಬಂದ್ಬಿಟ್ಟಿದೆಯಲ್ಲೋ? ನಿನಗೂ ಬಂದ್ಬಿಟ್ಟಿದೆಯಲ್ಲೋ ರಕ್ತ? ಸೂರಿ, ನಾನು ಪಾಪಿ, ನಿನ್ನನ್ನು ಹೊಡೆದಲ್ಲೋ? ಇಲ್ಲ ಕಣೋ, ನಾನು ಪಾಪಿ. ನಾನು ಹೊಡೆದು ಬಿಟ್ಟೆ ಕಣೋ, ನಿನ್ನ ಸಿಕ್ಕಾಬಿಟ್ಟೆ. ಸೂರಿ, ನೋಡಿದ್ರೇನ್ರಪ್ಪ, ಕೇಳ್ದೇನ್ರಪ್ಪ? ನಾವು ಪುರಾಣದಾಗ ಕೇಳಿದ್ದೀವಿ, ರಾಮ್ ಲಕ್ಷ್ಮಣರಂಗ್ ಬಾಳ್ಬೇಕು ಅಂತೀವಿ. ಇವರಿಬ್ರು ಏನ್ ಅಂಟಮ್ಮಂದ್ರ? ಒಬ್ರಿಗೊಬ್ರು ಪ್ರಾಣ ಕೊಡಕ್ ತಯಾರಾಗವ್ರಲ್ಲ. ನಾನು ಕಿರಿಗೌಡ ಒತ್ತಾಯಿ ಮಕ್ಕಳು, ನಾವು ಅಂಟಮ್ಮಂದ್ರು. ನಮ್ದು ಒಂದ್ ಬದುಕು, ಒಂದ್ ಬಾಳು. ಇದನ್ನೆಲ್ಲ ನೋಡಕ್ಕಿಂತ ಸಾಯ್ತೀನಿ ಅಂದ್ರು ಈ ನಮ್ ದ್ಯಾವ್ರು ಸೂರಪ್ಪ ಒಪ್ಪಲ್ಲ ಅಂತಾನೆ. ಯಾಕ್ಲಾ ಕಿರಿಗೌಡ, ಯಾಕೆ ಬಂದೆ ನಿಂತ್ಬಿಟ್ಟೆ? ಅಪ್ಪ ಹೇಳ, ಏನಾದ್ರೂ ಮಾತಾಡ್ಲಾ? ಈಗಾಗಿರೋ ಅನಾಹುತ ಸಾಲ್ದೇನ್ಲ? ಮಾತಾಡಪ್ಪ. ಇಲ್ಲ, ನಾನ್ ನಿನಗ್ ತಮ್ಮನಾಗ ಹುಟ್ಲಿಲ್ಲ. ನಾನ್ ಬದುಕಬಾರ್ದು. ನಾನ್ ಸಾಯ್ಬೇಕು. ಹೇಳು ಕಿರಿಗೌಡ, ಗಂಗಿ ನಿನ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋ. ನನಗೇನು ಕೇಳ್ಬೇಡ. ಈ ಮನೆ ಯಜಮಾನ ನೀನು. ಇನ್ಮ್ಯಾಕಿಂದ ಪ್ರತಿಯೊಂದು ಈ ಮನೆಯಲ್ಲಿ ನೀನ್ ಹೇಳ್ದಾಗೆ ನಡಿಬೇಕು. ನನಗೇನು ಗೊತ್ತಿಲ್ಲ. ಚಂದ್ರಣ್ಣ, ಸೂರಪ್ಪ, ನನಗೆ ಬಹಳ ದ್ರೋಹ ಮಾಡ್ಬಿಟ್ಟಪ್ಪ. ನನಗೆ ಕ್ಷಮಿಸಪ್ಪ. ಸಮಾಧಾನ ಮಾಡ್ಕೊಳ್ಳಿ.